ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಣಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಶಾರ್ಟಾಗಿ ಒಂದು ಬ್ಲಾಗ್ನ ಮಾಡೋಣ ಅಂತ, ಅದ್ರ ಜೊತೆಗೆ ರೆಸಿಪಿ ಒಂದು ಶೂಟ್ ಮಾಡೋಣ ಅಂತ. ಇವತ್ತು ಎಲ್ಲಿ ಹೋಗಿ ಬಂದಿದ್ದೀನಿ ಅಂದರೆ ಟೆಂಪಲಿಗೆ ಹೋಗಿದ್ದೆ. ಹೋಗಿ ಬಂದು ಹಾಗೆ ಡೈರೆಕ್ಟಾಗಿ ಒಂದು ಬ್ಲಾಗ್ನ ಶೂಟ್ ಸ್ಟಾರ್ಟ್ ಮಾಡೋಣ ಅಂತ ಇದೇ ಡ್ರೆಸ್ ಮೇಲೆನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮು ಸಂಜೆ 7:30 ಆಗಿದೆ. ಇನ್ಸ್ಟಂಟಾಗಿ ಡೈಲಿ ಅನ್ನ ಸಾಂಬಾರು ರೊಟ್ಟಿ ಚಪಾತಿ ನಾವು ತಿಂತೀವಿ, ಬೇಡ ಸಂಜೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಒಂದು ಪಾಟ್ ರೈಸ್ ಅನ್ಬೋದು, ಮತ್ತು ಕಿಚಡಿ ಅನ್ಬೋದು ನೀವು, ಆ ಥರ ಬಿಸಿಬೇಳೆ ಬಾತ್ ಆ ಥರ ಏನಾದರೂ ಇನ್ಸ್ಟೆಂಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ಮಾಲಾಗಿ ರೆಸಿಪಿನೂ ಶೂಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಒಂದು ಸ್ವಲ್ಪ ಫ್ರೆಶಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ರೆಸಿಪಿನ ನೋಡ್ಕೊಂಡು ಬರೋಣ. ಒಂದು ಪಾಟ್ ರೈಸ್ ಅನ್ನಿ ಇಲ್ಲ ಬಿಸಿಬೇಳೆ ಬಾತು ಇಷ್ಟೆಲ್ಲ ತಯಾರಿನ ಮಾಡ್ಕೊಂಡಿದ್ದೀನಿ. ಇನ್ನೇನು ಬೇಕು ಹೇಳ್ತೀನಿ. ಇದಕ್ಕೆ ನಾನು 1.5 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಇದು 1.5 ಗ್ಲಾಸ್ ತೊಗೊಂಡ್ರೆ ಇದು 1 ಗ್ಲಾಸ್ ನಾನು ತೊಗೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸಪ್ ಮಾಡಿ ನೆನೆಸಿ ಇಡಬೇಕು 15 ನಿಮಿಷ. ಅದ್ರ ಜೊತೆಗೆ ಮತ್ತು ಬೇಳೆನ 2-3 ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇವಾಗ ನೆನೆಸಿ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿನವರೆಗೂ ಇದು ಬಿಸಿನೀರಲ್ಲಿ ನೆನೆಯುತ್ತಲ್ಲ, ಅದಕ್ಕೆ ಪಾಟ್ ರೈಸ್ ಅಥವಾ ನೀವು ಬಿಸಿಬೇಳೆ ಬಾತು ಯಾವುದೋ ಇನ್ಸ್ಟಂಟಾಗಿ ಮಾಡ್ಕೊಳ್ಬೇಕು ಅಂತ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಬೇಕು ಅಂತ ಇದು ಅಕ್ಕಿ ಮತ್ತು ತೊಗರಿಬೇಳೆ ಹೆಸರುಬೇಳೆ ಒಂದು ಸ್ವಲ್ಪ ವಾಶ್ ಮಾಡಿ ನೆನೆ ಹಾಕಿಟ್ಕೊಂಡಿದ್ದೀನಿ. ಇದು ಬಿಸಿನೀರಲ್ಲಿ ಹುಣಸೆಹಣ್ಣು ನೆನೆ ಹಾಕಿದ್ದೀನಿ. ಇದರಲ್ಲಿ ನಿಮಗೆ ವೆಜಿಟೇಬಲ್ಸ್ ಬೇಕಿದ್ದರೆ ಮತ್ತೆ ಹೆಚ್ಚಿಗೆ ಹಾಕ್ಕೊಳ್ಬೋದು. ನನಗೆ ಬೇಡ ಅಂತ ಕ್ಯಾರೆಟು, ಬೀನ್ಸು, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದೆಲ್ಲ ಅದರಲ್ಲಿ ಮಿಕ್ಸ್ ಮಾಡೋದು ಎಲ್ಲ ಆದಮೇಲೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಧನಿಯಾ ಪೌಡರು, ಜೀರಿಗೆ ಮತ್ತು ಸಾಸಿವೆ, ಹಿಂಗು, ಆಯಿಲ್, ಒಂದು ಸ್ವಲ್ಪ GRP ತುಪ್ಪ. ಇವಾಗ ಮಾಡೋಣ ಬನ್ನಿ. ಇವಾಗ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇವಾಗ ಕಾದಿದೆ, ಅದರಲ್ಲಿ ಆಯಿಲ್ ಹಾಕ್ಕೊಳ್ತೀನಿ. ಆಯಿಲ್ ಜೊತೆಗೆ ತುಪ್ಪನ ಹಾಕ್ಕೊಳ್ಬೇಕು, ಯಾಕೆನಂತ ಕಟ್ ಮಾಡಿ. ಇವಾಗ ಇದು ಕಾದಿದೆ, ಇದರಲ್ಲಿ ಈರುಳ್ಳಿನ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕುಕ್ ಆದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇವಾಗಲೂ ಹಾಕ್ಕೊಳ್ಬೋದು, ಇಲ್ಲ ಆಯಿಲ್ ಹಾಕಿದ ಮೇಲೂ ಹಾಕ್ಬೋದು. ಬೆಳೆಸಿ ಚೆನ್ನಾಗಿ ಕುಕ್ ಆಗಿದೆ. ಎಲ್ಲ ಮಸಾಲೆನ ಹಾಕ್ಕೊಳ್ಬೇಕು. ಸ್ವಲ್ಪ ಅರಿಶಿನ, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೊಳ್ಳಿ, ಸ್ವಲ್ಪ ಸಾಂಬಾರು ಪೌಡರ್ ಮಿಕ್ಸ್ ಮಾಡಿದ್ದಲ್ಲ. ಸಾಲ್ಟ್ ಬೇಕಿದ್ದರೆ ಇವಾಗ ಹಾಕ್ಕೊಳ್ಳಿ, ಇಲ್ಲ ನಿಮ್ಗೆ ಲಾಸ್ಟಿಗೆ ಬೇಕಿದ್ರೆ ಲಾಸ್ಟಿಗೆ ನೋಡಿ ಹಾಕ್ಕೊಳ್ಳಿ ಅಂತ. ಇವಾಗ ಒಂದು ಸ್ವಲ್ಪ ಹಾಕೊಂಡ್ರೆ ಫುಲ್ ಬೇಯುತ್ತೆ ವೆಜಿಟೇಬಲ್ಸ್ ಎಲ್ಲ. ಇದನ್ನೆಲ್ಲ ಇದನ್ನು ಹಾಕ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ರೈಸ್ ಹಾಕ್ಕೊಂಡು, ನಾನು 1.5 ಗ್ಲಾಸ್ ರೈಸ್ ಅಕ್ಕಿನ ತೊಗೊಂಡಿದ್ನಲ್ಲ, ಅದಕ್ಕೆ 4 ಪಟ್ಟರಷ್ಟು ನೀರು ಹಾಕಬೇಕು. ಅಂದರೆ ಸ್ವಲ್ಪ ಚಳಿ ಥರ ಆಗುತ್ತೆ, ಇಲ್ಲಾಂದರೆ ಡೈಲಿ ಊಟ ಮಾಡುವಾಗ ರೈಸ್ ಆಗ್ತದೆ. ಇವಾಗ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟಿಂಗ್ ನೋಡ್ಕೊಳ್ಳಿ, ಸಾಲ್ಟ್ ಎಲ್ಲ ಆಗಿದೆ ಇಲ್ಲ ಅಂತ. ಸಾಲ್ಟ್ ಆಗದೇ ಇದ್ದರೆ ಒಂದು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ಳಿ. ನಂಗೆ ಸಾಲ್ಟ್ ಓಕೆ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ವಿಸಿಲ್ನ ಹೊಡಿಸ್ಕೊಳ್ತೀನಿ. 7-8 ವಿಸಿಲ್ ಮಾಡ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಆರಲಿ, ಆಮೇಲೆ ಅದು ಹುಣಸೆಹಣ್ಣಿನ ರಸ ಮತ್ತು ಮತ್ತೇನು ಪೌಡರು, ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಬೇಕು. ರೈಸ್ ಆಗುವಷ್ಟೊತ್ತಿಗೆ ಇಲ್ಲೊಂದು ಸ್ವಲ್ಪ ಬಟ್ಟೆ ಇತ್ತು, ಮಧ್ಯಾಹ್ನ ತೆಗೆದಿಟ್ಟಿದೆ, ಅದನ್ನೆಲ್ಲ ಮಡಚಿಟ್ಟೆ ಈ ರೀತಿ ಸಪ್ರೇಟಾಗಿ ಇಟ್ಬಿಡ್ತೀನಿ. ನಿಖಿಲ್ ಅವ್ರದ್ದು ಮನೇಲಿ ಯೂಸ್ ಮಾಡೋದು, ಇದು ನಂದು ನಮ್ಮ ಅತ್ತೆ ಮಾವದು. ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಂಡು ಇಷ್ಟು ಗಟ್ಟಿಯಾಗಿರಬಾರ್ದಲ್ಲ, ಅದಕ್ಕೆ ಈ ಥರ ಮಾಡ್ಕೊಂಡಾಗ ಒಂದು ಸ್ವಲ್ಪ ಸಾಫ್ಟು ಮಿದುವಾಗುತ್ತೆ. ಬೇಕಿದ್ರೆ ಮತ್ತೆ ನಿಮಗೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಇವಾಗ ಕೆಟ್ಟಿದ್ದೀನಿ. ಕಾಯೋವರೆಗೂ ಇದು ಹುಣಸೆಹಣ್ಣಿನ ರಸ ಮಾಡ್ಕೊಂಡಿದ್ನಲ್ಲ, ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದೆ. ಅದ್ರ ಜೊತೆಗೆ ಇವಾಗ ಬಿಸಿನೀರನ್ನ ಹಾಕ್ಕೊಳ್ಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು.
ಯಾಕಂದರೆ ಲೋ ಫ್ಲೇಮಲ್ಲಿ ಮತ್ತೆ ಇಡ್ತೀವಲ್ಲ ಒಂದು ಸ್ವಲ್ಪ ಗಟ್ಟಿನೇ ಆಗುತ್ತೆ ಅದು. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಸಾಂಬಾರು ಪೌಡರ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಇವಾಗ ಇದು ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ಕೊಳ್ಬೇಕು ಅಂತ ಇದ್ದೀನಿ. ಈ ಥರ ಒಂದು ಪ್ಯಾಕೆಟ್ ಸಿಗುತ್ತಲ್ಲ, ಇದೊಂದು ಪ್ಯಾಕೆಟ್ನ ಹಾಕ್ಕೊಳ್ಳಿ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ. ಮಿಕ್ಸ್ ಮಾಡಿದ ಮೇಲೆ ಈ ಥರ ಆಗಿದೆ. ಈ ಕನ್ಸಿಸ್ಟೆನ್ಸಿ ನಮಗೆ ಬೇಕು. ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ನಾವು ನೀರನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಇಡಿ. ಆಮೇಲೆ ಒಗ್ಗರಣೆನ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಇದರಲ್ಲಿ ಮಿಕ್ಸ್ ಮಾಡಬೇಕು. ಹಾಕಿದ್ನಲ್ಲ, ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಮಿಕ್ಸಪ್ ಮಾಡಿ ಇವಾಗ ಲೋ ಫ್ಲೇಮಲ್ಲಿ ಇಡಿ 5 ನಿಮಿಷ. ಇವಾಗ ಒಗ್ಗರಣೆ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಇದರಲ್ಲಿ ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಒಂದು ಸ್ವಲ್ಪ, ಇದು ಕೆಂಪು ಮೆಣಸಿನ್ಕಾಯಿ ಮತ್ತು ಹಿಂಗು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬಾರ್ದು, ಹಾಕಿ ಕ್ಲೋಸ್ ಮಾಡಿಬಿಡ್ಬೇಕು ಅದನ್ನು. ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಲಾಸ್ಟ್ ಇದು ಇವಾಗ ರೆಡಿ ಟು ಈಟ್ ಮಾಡೋದು. ಬೂಂದಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಅವ್ರಿಗೆ ಕೊಡೋಣ. ಟೈಮ್ ಆಗಿದೆ ಅವ್ರ ಊಟದ್ದು. ಆಗ ಇದು ಬಿಸಿಬೇಳೆಬಾತ್ ರೆಡಿ ಮಾಡಿದ್ದೀನಿ. ನಿಖಿಲ್ ಅವರಿಗೆ ಕೊಡೋಣ. ಥ್ಯಾಂಕ್ ಯು. ತಿಂದ್ಬಿಟ್ಟು ಹೇಳ್ತಾರೆ ಯಾವ ಥರ ಆಗಿದೆ ಅಂತ. ಚೆನ್ನಾಗಿದೆ. ಇದು ನಮ್ಮತ್ತೆ ಮಾವವ್ರಿಗೂ ಕೊಟ್ಟೆ, ನಿಖಿಲ್ ಅವ್ರಿಗೂ ಕೊಟ್ಟಿದ್ದೀನಿ. ಇವಾಗ ನಾನು ಊಟ ಮಾಡಬೇಕು. ಇನ್ಸ್ಟಂಟ್, ಯಾರಿಗೆ ಡೈಲಿ ಅನ್ನ ಸಾಂಬಾರು ತಿನ್ನೋಕ್ಕಾಗೋದಿಲ್ಲ ಅನ್ನೋರು 1 ಪಾಟ್ ರೈಸ್ ಬಿಸಿಬೇಳೆಬಾತ್ ಥರ ಮಾಡ್ಕೊಂಡು ತಿನ್ಬೋದು. ಈಸಿ ರೆಸಿಪಿ ಇದೆ, ನೀವು ಮಾಡ್ಕೊಂಡು ತಿನ್ನಿ. ಇವಾಗ ನಾವು ಊಟ ಮಾಡ್ತೀವಿ. ಎಲ್ಲ ಮುಗಿಸಿದ್ವಿ. ಟೈಮು 9:30 ಆಗಿದೆ. ಪಾತ್ರೆ ಎಲ್ಲ ತೊಳೆದು ಬಂದು, ಸೆಕೆ ಮಾತ್ರ ತುಂಬ ಇದೆ ಇವಾಗ. ಯಾಕೋ 2 ದಿನ ಆಯಿತು, ಬಿಸಿಲು ಬರ್ತಾಯಿದೆ, ಮಳೆನೂ ಬರ್ತಾಯಿದೆ. ನಿಖಿಲವರು ಫ್ಯಾನ್ ಹತ್ರನೇ ಕೂತ್ಕೊಂಡಿದ್ದಾರೆ. ಫ್ಯಾನ್ ಸೆಕೆ ತುಂಬ ಆಗ್ತಾಯಿದ್ದಲ್ಲ, ಫ್ಯಾನ್ ಹಚ್ಚಿದ್ರೆ ಮಾತಾಡಿದ್ರೆ ಅದೇ ಸೌಂಡ್ ಬರುತ್ತೆ ಅಂತ ಫ್ಯಾನ್ ಬಂದ್ ಮಾಡಿ ಅಂದೆ. ಇವತ್ತಿನ ನನ್ನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮ ಹಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೂ ಬೆಳೆಸಿ ಅಂತ ಹೇಳ್ತೀನಿ. ಪ್ಲೀಸ್ ಎಲ್ಲರೂ ಮರೆದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ಥರ ಮತ್ತೆ ಯಾವುದಾದ್ರೂ ರೆಸಿಪಿ ಇದ್ದರೆ, ಅಂದರೆ ಬೇಗ ಮಾಡ್ಕೊಳ್ಳೋ ರೆಸಿಪಿ ಇದ್ದರೆ ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ. ಮತ್ತು ಇದೇ ರೀತಿ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಊಟ ಎಲ್ಲ ಮುಗಿದಿತ್ತಲ್ಲ, ಅದಕ್ಕೆ ನಿಖಿಲ್ ಅವರು ಮಸಾಲ ಪಾನ್ ತಂದಿದ್ರು. ನನಗೆ ತಿನ್ನಬೇಕು ಅನಿಸ್ತಾಯಿತ್ತು, ಅದಕ್ಕೆ ತೊಗೊಂಡು ಬರ್ರಿ ಅಂದಿದ್ದೆ. ತೊಗೊಂಡು ಬಂದಿದ್ರು. ಮಸಾಲ ಪಾನ್ ಅಂತಾರೆ ನಮ್ಮ ಸೈಡು, ಒಂದೊಂದು ಸೈಡ್ ಬೀಡ ಅಂತಾರೆ. ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟ್. ಅಂದರೆ ಅಡಿಕೆನ ಎಲ್ಲ ಇರೋದಿಲ್ಲ ಇದರಲ್ಲಿ, ಸ್ವೀಟ್ ಪಾನ್ ಥರ. ತಗೋ, ಅವ್ರು ಸ್ವಲ್ಪ ತಿಂದು ನಾನು ಕೊಡ್ತಾರೆ. ಅಂದರೆ ಒಂದು ಫುಲ್ ತಿನ್ನೋಕ್ಕಾಗೋದಿಲ್ಲ ಅಲ್ಲ.